ಮೂರ್ತಿಯಲ್ಲೇ? ಅದು ಅನುರಾಗಣ, ನಿಜ ಹೇಳಬೇಕಂದ್ರೆ ನಾನು ಮೂರ್ತಿ ಅಲ್ಲೇ ಬಂತು ಮೂರ್ತಿ. ಮೂರ್ತಿ ತುಂಬ ಚೆನ್ನಾಗಿದೆ, ಇದನ್ನ ಬೇಗ ಒಳಗೆ ತುಂಬ. ಹಾಂ. ಹಾಂ, ತಗೊಂಡೋಗಿ. ಥ್ಯಾಂಕ್ ಯು ಬಿಂದ್ಯಾ, ನೀನು ಮೂರ್ತಿನ ಕರೆಕ್ಟ್ ಟೈಮ್ಗೆ ಕಳಿಸ್ಕೊಟ್ಟಿದ್ಯಾ. ನೀನೊಬ್ಳೆ ಈ ಸೂರಜ್ನ ಎಂಥದೇ ಕಷ್ಟ ಬಂದರೂ ಕಾಪಾಡೋದಕ್ಕೆ ಸಾಧ್ಯ. ನಿನ್ನ ಹತ್ರ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಬಿಂದ್ಯಾ, ಪ್ಲೀಸ್ 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 ಪ್ಲೀಸ್, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನೀನೇ ನನ್ನ ಬೆಸ್ಟ್ ಫ್ರೆಂಡ್. ನಿನ್ ಬಿಟ್ಟು ಯಾರು ಕೇಳಲಿ? ಪ್ಲೀಸ್ ಪ್ಲೀಸ್ ಏನಾದರೂ ಮಾಡೋ, ಇದೊಂದ್ಸಲ ಹೆಲ್ಪ್ ಮಾಡಿ. ಸೂರಜಣ್ಣ, ಓ ಏನಿದು? ಹಾಂ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಎಲ್ಲ ಹಾಳು ಮಾಡೋದು, ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಎತ್ಕೊಂಡು ಹೋಗಿ ಒಳಗಡೆ ಹೋಗಿ. ನೀವಿಲ್ಲಿ ಪೂರನಣ್ಣ, ಮೋನಿಕತ್ಗೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಬಾಬು, 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 ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಈಗ ನನಗೆ ಮನ್ಸೇ ಬರ್ತಿರ್ಲಿಲ್ಲ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ನಿಮ್ಗೆ ಅಂಗಡಿ ನೋಡ್ಕೊಳಕ್ ಹೇಳಿದೆ ಅಲ್ವಾ? ಅಯ್ಯೋ, ಅಂಗಡಿನ ಬಿಟ್ಟಾಕು ಬಾಬು, ಅದ್ರಲ್ಲಂತದ್ ಏನಿದೆ? ನಡಿ, ಈಗ ಇಬ್ರು ಒಟ್ಟಿಗೆ ಹೋಗೋಣ. ಪೂರನ್ ಅವರೇ ಹೇಳಿ ಮೈದ್ನ ಅವ್ರಿಗೆ ನಾವಿಲ್ಲಿ ಏನ್ ಮಾಡ್ತಿದೀವಿ ಅಂತ ಹೇಳಿ. ಅದು ಏನದು? ಅದ್ ಸ್ವಲ್ಪ ಇವ್ರು ನಾಚ್ಕೋತಾರಲ್ಲ, ಅದಕ್ಕೆ ಹೇಳಕ್ ಆಗ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ. ಇಲ್ಲಿ ದೊಡ್ಡ ಜನ ಬಂದಿದಾರಲ್ಲ, ನಾನ್ ಅನ್ಕೊಂಡೆ ಈ ದೊಡ್ಡ ಜನದ ಮುಂದೆ ನಮ್ ಟೀ ಅಂಗಡಿ ಬಗ್ಗೆ ಪ್ರಚಾರ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ. ರೈಟ್, ಶಿ ಇಸ್ ರೈಟ್. ಹಾಗೆ ಮಾಡೋಕೆ ಸಾಧ್ಯ ಇಲ್ಲ. VIP ಪಾರ್ಟೀಸಲ್ಲಿ ಮೆಂಬರ್ಸ್ದು ಲಿಸ್ಟ್ ಮಾಡಿರ್ತಾರೆ, ಮತ್ತೆ ವರ್ಕರ್ಸ್ಗೆ ID ಇರುತ್ತೆ. ಅದನ್ನ ಬಿಟ್ಟರೆ ಯಾರಿಗೂ ಒಳಗಡೆ ಎಂಟ್ರಿ ಇರಲ್ಲ, ಇವನ್ ನನ್ನೂ ಬಿಡಲ್ಲ. ಇದು ಪಾಸಿಬಲ್ ಅಲ್ಲ. ನೀವು ಹೋಗಿ ಇಲ್ಲಿಂದ ಪ್ಲೀಸ್. ನಿಮಗೆ ಹೇಳ್ತಾ ಇರೋದು, ನೀವು ಹೋಗಿ ಇಲ್ಲಿಂದ ಪ್ಲೀಸ್. ಮೂರ್ತಿ, ಈ ಮೂರ್ತಿ ಎಲ್ಲಿ ಹೋಯ್ತು? ಒಳ್ಳೇದಾಯ್ತು, ಸಮಯ ನೋಡಿಕೊಂಡು ಸೂರಜ್ ಕಾಣಿಸ್ದೇ ಇರೋ ಹಾಗೆ ನಾನು ಇಲ್ಲಿಗೆ ಬಂದೆ. ಬಹುಶಃ ವರ್ಕರ್ಸ್ ಎಲ್ಲ ಸಾಮಾನು ಜೊತೆ ಇದನ್ನು ಒಳಗೆ ತಿಟ್ಟಿರಬೇಕು. ಏನಿದು? ಹಾಂ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ನಾನು ಹೇಗಾದರೂ ಮಾಡಿ ಆ ಮೂರ್ತಿ ಇಟ್ಟಿರೋ ಕಡೆ ಹೋಗಿ ನಿಂತ್ಕೋಬೇಕು. ಅಮ್ಮನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು, ದುಡ್ಡು ಸಂಪಾದಿಸ್ಬೇಕು. ಅರೆ, ಏನ್ ಮಾತಾಡ್ತಿದಾರ ಮಂತ್ರಿಗಳೇ? ಬನ್ನಿ ಅಲ್ಲ, ನಿಮ್ಗೆ ಕಾಯ್ತಾ ಇದ್ದೀವಿ.
ಇದು ಇಲ್ಲಿ ಹೇಗ್ ಬಂತು? ಅಪ್ಪ ನನ್ನ ಗುರ್ತು ಹಿಡಿದ್ರು, ಏನ್ ಮಾಡ್ಲಿ? ಥ್ಯಾಂಕ್ ಗಾಡ್, ಅಪ್ಪಂಗೆ ಗೊತ್ತಾಗ್ಲಿಲ್ಲ ನಾನು ಬೊಂಬೆಯಾಗಿ ಇಲ್ಲಿ ನಿಂತಿದ್ದೀನಿ ಅಂತ. ಹಾ ಸರ್. ಈ ಗೋಡೆ ಮೇಲೆ ಕಲೆ ಹೇಗಾಯ್ತು? ಮನೇಲಿ ಪಾರ್ಟಿ ಇದೆ, ಎಂತ ದೊಡ್ಡ ದೊಡ್ಡ ಗೆಸ್ಟ್ ಬರೋರಿದ್ದಾರೆ. ಕ್ಲೀನ್ ಮಾಡಿ ಈ ಕಲೆನ, ಕ್ಲೀನ್ ಮಾಡಿ. ಸರ್ ಸರ್ ಸರ್, ಇದು ಕೊಳೆ ಅಲ್ಲ, ಅರ್ಶನದ ಗುರ್ತು. ಇದಿದ್ರೆ ಒಳ್ಳೇದಾಗತ್ತೆ. ಅಲ್ಲ, ಅದು ನಾನು ನೀವು ಹೇಳಿದ್ರೆ ನಾನು ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇರ್ಲಿ ಬಿಡಿ. ಇದೇನು ಗೊತ್ತಾ, ಅರ್ಶನದ ಗುರ್ತು. ಮಗಳು ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗುವಂಥದ್ದು. ಪಾಪ ನಮ್ಮ ಈಶಾ ಮೇಡಮ್ಗೂ ಈ ಅವಕಾಶ ಸಿಗಬೇಕಿತ್ತು. ಹಾಗಿದ್ರೆ ಇವತ್ತಿಗೆ ನನ್ನ ಮದುವೆ ಶಾಸ್ತ್ರ ಮುಗಿದ ಹಾಗಾಯ್ತು. ಯಾರಿಗೆ ಯಾವ ಕೆಲಸ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಹಲೋ, ಒಳಗಡೆ ಹಾಕಿರೋ ಲೈಟ್ ಯಾಕೆ ಇನ್ನೂ ಆನ್ ಆಗಿಲ್ಲ? ಹೋಗಿ ಆನ್ ಮಾಡು, ಹೋಗು. ಬಿಂದ್ಯಾ. ಹಲೋ ಬಿಂದ್ಯಾ, ಥ್ಯಾಂಕ್ ಯು. ಸಾರಿ ಸೂರಜ್. ಅಯ್ಯೋ, ಯಾಕೆ? ನಿನ್ ಮೂರ್ತಿನ ಕರೆಕ್ಟ್ ಟೈಮಿಗೆ ಕಳಿಸ್ಕೊಟ್ಟೆ. ಹಾ, ಆದ್ರೆ ಮೂರ್ತಿ ಬರೋವರೆಗೂ ತುಂಬಾನೇ ಟೆನ್ಷನ್ ಆಗಿದ್ದೆ ನಾನು. ಆದ್ರೆ ನನ್ಗೆ ಪೂರ್ತಿ ನಂಬಿಕೆ ಇತ್ತು ನೀನು ಏನಾದ್ರೂ ಜುಗಾಡ್ ಮಾಡೇ ಮಾಡ್ತೀಯಾ, ಅದು ಫೇಲ್ ಆಗೋಕೆ ಸಾಧ್ಯ ಇಲ್ಲ ಅಂತ. ಜುಗಾಡ್ ಫೇಲ್ ಆಯ್ತು, ಅದನ್ನ ಹೇಳಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ. ತುಂಬಾ ಹುಡುಕ್ದೆ, ಆದ್ರೆ ನೀನ್ ಹುಡುಕ್ತಿದ್ಯಲ್ಲ ಮೂರ್ತಿ, ಆ ತರ ಎಲ್ಲೂ ಸಿಗ್ಲಿಲ್ಲ. ಏನ? ಹಾ, ಅಂದ್ರೆ ಈ ಮೂರ್ತಿ ನೀನ್ ಕಳ್ಸಿದ್ದಲ್ವಾ? ಅದನ್ನೇ ಹೇಳ್ತಿರೋದು. ಮೂರ್ತಿನೇ ಸಿಕ್ಕಿಲ್ಲ ಅಂತಂದ್ಮೇಲೆ ನಿನಗೆ ನಾನು ಹೇಗ್ ಕಳಿಸ್ಲಿ? ಸರಿ ಬಿಡು, ಏನ್ ತೊಂದ್ರೆ ಇಲ್ಲ. ಒಂದ್ ವೇಳೆ ಈ ಮೂರ್ತಿನ ಬಿಂದೆ ಕಳಿಸಿಲ್ಲ ಅಂತಂದ್ರೆ ಈ ಮೂರ್ತಿ ಇಲ್ಲಿ ಹೇಗ್ ಬಂತು? ಇಲ್ಲಿ ಏನು ತೊಂದರೆ ಆಗಿಲ್ಲ ತಾನೆ? ಪೂರನ್ನವ್ರೆ, ಈಶಾ ಅವ್ರ ಅದ್ಗೆ ಏನಾದ್ರೂ ನಾವು ದುಡ್ಡು ತಗೋತಾ ಇರೋ ವಿಷಯ ಈಶಾ ಹತ್ರ ಹೇಳ್ಬಿಟ್ರೆ ನಮ್ ಸಂಪಾದನೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನ್ ಮಾಡೋದು ಇವಾಗ? ಪೂರನ್ನವ್ರೆ, ಒಳಗೋಗೋಣ, ನಡೀರಿ. ಇರು ಬಾಬು, ನಾವೇನು ಮಾಡಂಗಿಲ್ಲ. ಅಲ್ಲಿ ಕಾಣಿಸ್ತಿಲ್ವಾ? ಸೂರಜ್ ಒಂದ್ ಇರುವೆನು ಒಳಗೆ ಹೋಗೋದಕ್ ಬಿಡಲ್ಲ. ನಾವೆಂಗ್ ಹೋಗೋದು? ಏನು ಮಾಡಕ್ಕಾಗಲ್ಲ ಬಾಬು. ಬಾದುಷಾ, ಅಲ್ಲಿ ಬಾದುಷಾ, ಬಾದುಷಾ. ಅಯ್ಯೋ, ನಿಂತ್ಕೋ ಬಾಬು, ಏನ್ ಮಾಡ್ತಿದ್ಯೋ? ಯಾರಾದ್ರೂ ನೋಡ್ಬಿಡ್ತಾರೆ. ತಡಿಬೇಡಿ ಪೂರಣ್ಣವ್ರೆ, ತಾಯಾಣೆ, ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ತರ ಬಾದುಷಾ ಆ ದೇವಿ ದೇವಸ್ಥಾನದ ಹತ್ರ ಸಿಗ್ತಾ ಇತ್ತು. ಆದ್ರೆ ಇವತ್ತು ನಾನಿದನ್ನು ಹೋಗಕ್ ಬಿಡಲ್ಲ, ನಾನಿದನ್ನು ಹೋಗಕ್ ಬಿಡಲ್ಲ. ವೇಟ್, ಇರು, ಇಲ್ಲಿ ನೋಡು ಬಾಬು. ನಾವೇನಾದ್ರೂ ಒಂದು ಬಾದುಷಾನ ಹಾಫ್ ತಿಂದ್ರೆ ಈ ಮಿಕ್ಕಿರೋ ಬಾದುಷಾನ ನಮ್ಮ ಟೀ ಅಂಗಡಿಯಲ್ಲಿ ಇಟ್ಟು ಅದನ್ನೆಲ್ಲ ಮಾರಿದ್ರೆ, ಯೋಚನೆ ಮಾಡು ಬಾಬು, ಶ್ರೀಮಂತರ ಪಾಟೀಲ್ ಮಾಡಿರೋ ಶುದ್ಧ ತುಪ್ಪದ ಬಾದುಷಾ. ಏನಿಲ್ಲ ಅಂದ್ರೆ ಒಂದೊಂದು ಬಾದುಷಾ 100 ರೂಪಾಯಿಗೆ ಮಾರ್ಬೋದು. ಅಂದ್ರೆ 5 ಬಾದುಷಾಗೆ 500 ರೂಪಾಯಿ ಸಿಗುತ್ತಾ? ಆಮೇಲೆ ಆ ದುಡ್ಡಲ್ಲಿ ಇನ್ನೂ ಜಾಸ್ತಿ ಐಟಮ್ಗಳನ್ನ ತಗೊಂಡ್ ಬಂದು 20 ಬಾದುಷಾನ್ ಮಾರ್ಬಿಡೋಣ, ಏನಂತೀಯ? ಅಂದ್ರೆ 20 ಬಾದುಷಾಗೆ 2000 ರೂಪಾಯಿ ಸಿಗುತ್ತೆ. ಆ ದುಡ್ಡಿಂದ ಇನ್ನೂ ಬಾದುಷಾ ಮಾಡೋಣ. ಮತ್ತೆ ನಾವು ನಮ್ ಬೀದಿಲಿ ಬಾದುಷಾ ಮಾಡೋದ್ರಲ್ಲಿ ತುಂಬಾನೇ ಫೇಮಸ್ ಆಗೋಗ್ತೀವಿ. ಪೂರನ್ ಬಾದುಷಾ ವಾಲಾ, ಮೋನಿಕಾ ಬಾದುಷಾ. ಆಮೇಲೆ ಜನ ನಮ್ಮ ಮೇಲೆ ಹೂವು ಹಾರಿಸ್ತಾರೆ. ಪೂರನ್ನವ್ರೆ, ಕೋಟಿ ಬಗ್ಗೆ ಕನ್ಸ್ಕೊಂಡಿದ್ ಕನ್ಸು ನೀವು ಒಂದೇ ಸೆಕೆಂಡ್ ಅಲ್ಲಿ
ಹಾಳ್ ಮಾಡ್ಬಿಟ್ರಿ. ಇವತ್ತು ನನ್ನ ಟೈಮೇ ಸರಿಗಿಲ್ಲ. ನನ್ನ ಕ್ಷಮಿಸ್ಬಿಡು. ಸಾರಿ ಬಾಬು, ಸಾರಿ.